KCET ಎಕ್ಸಾಮ್ ಹಾಲ್ ಅಲ್ಲಿ ಇಂಟಿಗ್ರೇಷನ್ ಕ್ವಶನ್ಸ್ ನೋಡಿ ಸ್ವಲ್ಪ ಟೆನ್ಷನ್ ಆಗುತ್ತಾ? ಟ್ರೆಡಿಷನಲ್ ಮೆಥಡ್ ಇಂದ ಸಾಲ್ವ್ ಮಾಡೋಕೆ ಹೋದ್ರೆ ನಿಮ್ಮ ಫುಲ್ ಟೈಮ್ ವೇಸ್ಟ್ ಆಗುತ್ತೆ. ಡೋಂಟ್ ವರಿ, ನೀವು ಈ ವಿಡಿಯೋ ನೋಡಿದ್ಮೇಲೆ 2 ಮಿನಿಟ್ ಪ್ರಾಬ್ಲಮ್ಸ್ ಜಸ್ಟ್ 2 ಸೆಕೆಂಡ್ಸ್ ಅಲ್ಲಿ ಸಾಲ್ವ್ ಮಾಡಬಹುದು. ಇವತ್ತು ಟಾಪ್ 5 ಇಂಟಿಗ್ರೇಷನ್ ಟ್ರಿಕ್ಸ್ ನೋಡೋಣ. 4th ಟ್ರಿಕ್ ಅಲ್ಟಿಮೇಟ್ ಇದೆ, ಅದನ್ನ ಮಿಸ್ ಮಾಡಬೇಡಿ. ಟ್ರಿಕ್ ನಂಬರ್ 1, ಕ್ವಶನ್ ಈ ಫಾರ್ಮ್ಯಾಟ್ ಅಲ್ಲಿ ಬಂದ್ರೆ ಒಂದ್ ಸಿಂಪಲ್ ಫಾರ್ಮುಲಾ ಇದೆ. ಫಾರ್ಮುಲಾ ನೋಡಿ ಕ್ವಶನ್ ಕಂಪೇರ್ ಮಾಡಿ. ಇಂಟಿಗ್ರೇಷನ್ ಆಫ್ 0 to 1 x into 1 minus x to the power of n dx is equal to 1 by n plus 1 into n plus 2. ಕ್ವಶನ್ ಅಲ್ಲಿ n ವ್ಯಾಲ್ಯೂ 6 ಇದೆ. ಸೊ 1 by 6 plus 1 into 6 plus 2 ಅಂದ್ರೆ 1 by 7 into 8 which is equal to 1 by 56. ಸೊ ಕರೆಕ್ಟ್ ಆಪ್ಷನ್ ಬಿ ಇದೆ. ಈಗ ಈ ಟ್ರಿಕ್ ಯೂಸ್ ಮಾಡಿ ನಿಮ್ಮಾಗಿ ನೀವೇ ಈ ಕ್ವಶನ್ ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಆಗುತ್ತೆ. ಇವಾಗ ಟ್ರಿಕ್ ನಂಬರ್ 2, ಇಂಟಿಗ್ರೇಷನ್ ಅಲ್ಲಿ ಈ ತರ ಪಾರ್ಷಿಯಲ್ ಫ್ರಾಕ್ಷನ್ಸ್ ಬಂದ್ರೆ ಫುಲ್ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡೋದು ಬಿಡಿ. ಜಸ್ಟ್ 2 ಸೆಕೆಂಡ್ಸ್ ಅಲ್ಲಿ ಆನ್ಸರ್ ತೆಗಿಬಹುದು. ಅದು ಹೇಗೆ ಅಂದ್ರೆ ಸಿಂಪಲ್ ಆಗಿ 1 by a minus b into log of x minus a by x minus b plus c ಫಾರ್ಮುಲಾ ಅಪ್ಲೈ ಮಾಡಿ. ನಮ್ಮ ಕ್ವಶನ್ ಅಲ್ಲಿ a is equal to 3 ಇದೆ and b is equal to 7 ಇದೆ. a minus b ಅಂದ್ರೆ 3 minus 7, ಅದು -4 ಆಗುತ್ತೆ. ಸೊ ನಮ್ಗೆ 1 by -4 log of x minus 3 by x minus 7 ಸಿಗುತ್ತೆ. ಬಟ್ ಆಪ್ಷನ್ಸ್ ಅಲ್ಲಿ ಮೈನಸ್ ಸೈನ್ ಇಲ್ಲ. ಸೊ ಮೈನಸ್ ರಿಮೂವ್ ಮಾಡಬೇಕು ಅಂದ್ರೆ ಲಾಗ್ ಟರ್ಮ್ಸ್ ರೆಸಿಪ್ರೊಕೇಟ್ ಮಾಡಿ. ನಮ್ಗೆ ಫೈನಲ್ ಆನ್ಸರ್ 1 by 4 log of x minus 7 by x minus 3 ಸಿಗುತ್ತೆ. ಸೊ ಆಪ್ಷನ್ಸ್ ಚೆಕ್ ಮಾಡಿ, ಸಿ ಕರೆಕ್ಟ್ ಇದೆ. ಈ ತರ ಲಾಜಿಕಲ್ ಸಾಲ್ವಿಂಗ್ ಪ್ರಾಕ್ಟೀಸ್ ಮಾಡಿ ನಿಮ್ ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ. ಟ್ರಿಕ್ ನಂಬರ್ 3, ಇಂಟಿಗ್ರೇಷನ್ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅಲ್ಲಿ ಇದ್ರೆ ಇನ್ನೂ ಕನ್ಫ್ಯೂಸ್ ಆಗುತ್ತೆ. ಬಟ್ ಈ ಟ್ರಿಕ್ ಯೂಸ್ ಮಾಡಿ ನೀವು ಕ್ಯಾಲ್ಕುಲೇಷನ್ ಇಲ್ಲದೆ ಆನ್ಸರ್ ತೆಗಿಬಹುದು. ಈ ಫಾರ್ಮುಲಾ ನೋಡಿ, ಇಂಟಿಗ್ರೇಷನ್ ಆಫ್ 0 to infinity dx by 1 plus e to the power ax ಇದ್ರೆ ಆನ್ಸರ್ ಡೈರೆಕ್ಟ್ ಆಗಿ log of 2 by a ಇರುತ್ತೆ. ಕ್ವಶನ್ ಅಂಡ್ ಫಾರ್ಮುಲಾ ಕಂಪೇರ್ ಮಾಡಿ. e to the power 6x ಇದೆ, ಸೊ a is equal to 6 and ಆನ್ಸರ್ log 2 by 6, ಅದೇ ಆಪ್ಷನ್ ಬಿ. ಸೆಕೆಂಡ್ ಕ್ವಶನ್ ಆನ್ಸರ್ ಹೇಳೋಕಿನ ಮುಂಚೆ ನೀವೇ ಕ್ಯಾಲ್ಕುಲೇಟ್ ಮಾಡಿ ಅಂಡ್ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಹೇಳಿ. ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನೆನ್ಬಿಟ್ಕೊಳ್ಳಿ, ಲಿಮಿಟ್ಸ್ ಯಾವಾಗೂ 0 to infinity ಇರಲೇಬೇಕು. ಇಲ್ಲಿ a ವ್ಯಾಲ್ಯೂ ಯಾವ ನಂಬರ್ ಇರುತ್ತೆ ಅದನ್ನು ಡಿನೋಮಿನೇಟರ್ ಅಲ್ಲಿ ಹಾಕಿ ಅಷ್ಟೇ. ಇಂಟಿಗ್ರಲ್ ಸಿಂಪಲ್ ಆಗಿ ಸಾಲ್ವ್ ಮಾಡೋಕೆ ಈ ಲಾಜಿಕ್ ಬೆಸ್ಟ್ ಇದೆ. ಟ್ರಿಕ್ ನಂಬರ್ 4, ಇಂಟಿಗ್ರೇಷನ್ ಅಲ್ಲಿ tan ಪವರ್ಸ್ ಬಂದಾಗ ಟೆನ್ಷನ್ ತಗೋಬೇಡಿ. ಇಲ್ಲಿ ಪವರ್ಸ್ ಡಿಫರೆನ್ಸ್ 2 ಇದ್ರೆ ಆನ್ಸರ್ ಯಾವಾಗ್ಲೂ 1 by n minus 1 ಇರುತ್ತೆ. ನಮ್ಮ ಕ್ವಶನ್ ಅಲ್ಲಿ n ವ್ಯಾಲ್ಯೂ 8 ಇದೆ and n minus 2 is equal to 6. ಸೊ ಕಂಡೀಷನ್ ಸ್ಯಾಟಿಸ್ಫೈಡ್. ಈಗ ಫಾರ್ಮುಲಾ ಅಪ್ಲೈ ಮಾಡಿದ್ರೆ 1 by 8 minus 1 ಅಂದ್ರೆ 1 by 7 ಆಗುತ್ತೆ ಅಷ್ಟೇ. ನಮ್ಮ ಆನ್ಸರ್ ಆಪ್ಷನ್ ಡಿ. ಸಿಂಪಲ್ ಅಲ್ವಾ? ಈ ತರ ಟ್ರಿಕ್ಸ್ ಪ್ರಾಕ್ಟೀಸ್ ಮಾಡಿ KCET ಅಲ್ಲಿ ಟೈಮ್ ಸೇವ್ ಆಗುತ್ತೆ. ಟ್ರಿಕ್ ನಂಬರ್ 5, ಈ ಪ್ರಾಬ್ಲಮ್ ನೋಡಿ, ಇಂಟಿಗ್ರೇಷನ್ ಆಫ್ dx by x into x to the power 10 plus 1 ಇದನ್ನ ಯೂಶುವಲ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡಕ್ಕೆ ಹೋದ್ರೆ ಟೈಮ್ ತುಂಬಾ ತಗೊಳುತ್ತೆ. ಆದ್ರೆ ಈ ಫಾರ್ಮುಲಾ ಲಾಜಿಕ್, ದಟ್ ಈಸ್ ಡಿನೋಮಿನೇಟರ್ ಅಲ್ಲಿ x to the power n ಇದ್ರೆ ನಮ್ಮ ಆನ್ಸರ್ ಯಾವಾಗ್ಲೂ 1 by n log modulus of x to the power n by x to the power n plus 1 plus c ಆಗುತ್ತೆ. ಸೊ ಸಿಂಪ್ಲಿ 1 by 10 log of modulus x to the power 10 by x to the power 10 plus 1 plus c and ಆನ್ಸರ್ ಆಪ್ಷನ್ ಎ ಗೆ ಮ್ಯಾಚ್ ಆಗುತ್ತೆ. ಸಿಂಪಲ್ ಅಲ್ವಾ? ಈ ತರ ಟ್ರಿಕ್ಸ್ ಕಲಿಯೋಕೆ ನಮ್ಮ ಚಾನೆಲ್ ನ ಈಗೆ ಸಬ್ಸ್ಕ್ರೈಬ್ ಮಾಡಿ.